ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಬಾಹುಬಲಿ ಸರ್. ಇವತ್ತು ನೋಡಿರಿ ಶಿಫ್ಟಿಗೆ ಕೆಲವೊಂದು ಇವತ್ತು ಫಸ್ಟ್ ಶಿಫ್ಟಿಗೆ ಹೋದಂಥ ಸ್ಟೂಡೆಂಟ್ಸು ಹೇಳಿದ್ದು ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಕ್ವಶನ್ ಇದ್ದು ಯಾವ ಥರ ಬಂದಿದ್ದು ಅಂತೇಳಿ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ನೋಡಿರಿ ನೆಕ್ಸ್ಟ್ ಶಿಫ್ಟಿಗೆ ಭಾಳ ಯೂಸ್ ಆಗುತ್ತೆ. ನೋಡಿರಿ ಇವತ್ತು 13 ಫೆಬ್ರವರಿ 2025 ಫಸ್ಟ್ ಶಿಫ್ಟಲ್ಲಿ ಯಾವ ಥರ ಬಂದದ ಅಂತ ನೋಡಿರಿ. ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊರಿ. ಯಾಕಂತಂದ್ರೆ ನೆಕ್ಸ್ಟ್ ಈಗ ನೀವು ಕೇಳ್ತಾಯಿದ್ರಿ ಸರ್ RPF ಗ್ರೂಪ್ ಡಿ ಅಂತೇಳಿ, ಗ್ರೂಪ್ ಡಿದು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೆ ಬರಬೇಕಂತಾರೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊರಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋಕೆ ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡ್ತಾಯಿರಿ. ಅದೇ ರೀತಿ ಅಗ್ನಿವೀರ್ ಹಾಗೂ RPF ಸಂಬಂಧಪಟ್ಟಂತೆ ಎಲ್ಲ ಸರಣಿಗಳನ್ನು ಮಾಡ್ತಾ ಹೋಗ್ತೀನಿ. ಅಗ್ನಿವೀರ್ ಚಾಪ್ಟರ್ ಪ್ರಕಾರ ಮಾಡ್ಕೊತ ಹೋಗ್ತೀನಿ. ನಿಮ್ಮದು ಇದು RPFದಂತೂ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನಿಮ್ಮದು ಗ್ರೂಪ್ ಡಿ ಅಂತೂ ಕ್ವಶನ್ ಪೇಪರ್ಸನ್ನು ನನ್ನ ಕನ್ನಡದಲ್ಲಿ ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಎಸ್. ನೆಕ್ಸ್ಟ್ ನೋಡಿರಿ, ಈಗ ಇವತ್ತಿನ ಫಸ್ಟಲ್ಲಿ ಬಂದಂಥ ಎಲ್ಲ ಸ್ಟೂಡೆಂಟ್ಸು ಹೇಳಿದ್ದು ಒಂದು ಮಾತು ಏನು ಹೇಳಿದ್ರಪ್ಪ ಅಂತಂದ್ರೆ, ಸರ್ ನಾವು ಮ್ಯಾಥ್ಸನ್ನು ಒಂದು ಎಷ್ಟಪ್ಪ ಅಂತಂದ್ರೆ 14+ ಅಥವಾ 15+ ಟಚ್ ಮಾಡಿದ್ದೀವಿ, ಸ್ವಲ್ಪ ರೇಂಜ್ ಸ್ವಲ್ಪ ಹೆವಿ ಇತ್ತು. ಅದೇ ರೀತಿ ರೀಸನಿಂಗ್ 18+, 17+ ಅಂತ ಹೇಳಿದರು. 17+ ಅಂತ ಹೇಳಿದರು. ರೀಸನಿಂಗ್ ಅಂತೂ ಮಾಡ್ತಾರೆ ನೀವು, ಡಿಫಿಕಲ್ಟ್ ಆಗೋದಲ್ಲಿ ಇದು ಏನಪ್ಪ ಅಂತಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಓಕೆ, ಅದನ್ನು ಸ್ವಲ್ಪ ನೀವು ನೋಡ್ಕೊಂಡು ಹೋಗ್ರಿ. ಇದೇ ರೀತಿ ಯಾವ್ಯಾವ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬಂದಿದ್ದು ಅಂದರೆ ಎಷ್ಟು ಕ್ವಶನ್ ಬಂದಿದ್ದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ನೇದು ನೋಡಿರಿ, ಸಿಂಪ್ಲಿಫಿಕೇಷನ್. ಮ್ಯಾಥ್ಸ್ ಅಂತೂ ಮೇನ್ ಇಂಪಾರ್ಟೆಂಟ್, ಅದನ್ನೇ ಹೇಳ್ತೀನಿ. ಸಿಂಪ್ಲಿಫಿಕೇಷನಲ್ಲಿ ಒಂದು ಕ್ವಶನ್ ಬಂದಿತ್ತಂತ. ಅದೇ ರೀತಿ ಡಿವಿಸಿಬಲ್ ರೂಲ್ಸ್, ಭಾಗಾಕಾರದ ನಿಯಮಗಳು. ಡಿವಿಸಿಬಲ್ ರೂಲ್ಸಲ್ಲಿ 2 ಕ್ವಶನ್ ಬಂದಿದ್ದು ಅಂತ ನೋಡ್ರಿ. ಅದು ಯಾವ ಅಂತೇಳಿ ಸ್ವಲ್ಪ ಅವ್ರಿಗೆ ನೆನಪಿಲ್ಲ. ಡಿವಿಸಿಬಲ್ ರೂಲ್ ಮೇಲೆ 2 ಕ್ವಶನ್ ಬಂದಿತ್ತು. ಅದೇ ರೀತಿ ಚಕ್ರ ಬಡ್ಡಿ ಮೇಲೆ 2 ಕ್ವಶನ್ನು. ಅದೇ ರೀತಿ ಸರಳ ಬಡ್ಡಿ ಮೇಲೆ 1 ಕ್ವಶನ್. ಇಲ್ಲಿ ನೋಡಿ, ಟೋಟಲ್ ಇದೇ ಒಂದು ಚಾಪ್ಟರ್ ಮೇಲೆ 3 ಕ್ವಶನ್ ಬಂದವ. ನಾನು ಆಲ್ರೆಡಿ ಹೇಳಿದ್ದು ಶಿಫ್ಟ್ಗಳು ಕಳೆದಂತೆ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಬರ್ತಾವೆ. ಲಾಸ್ಟ್ ಟೈಮು 2 ಕ್ವಶನ್ ಬಂದಾಗ ಈ ಸಲ ಒಂದೊಂದು ಎಕ್ಸ್ಟ್ರಾ ಮಾಡ್ತಾನೆ ಅಂತೇಳಿ ಅದೇ ರೀತಿ ಎಕ್ಸ್ಟ್ರಾ ಮಾಡ್ತಾಯಿದ್ದೆ ನಾವು. ಓಕೆ, ಎಸ್. ಈಗ 3 ಚಾಪ್ಟರ್ ಅದು ಮೇನ್ ನೋಡಿರಿ. ಇದನ್ನು ನೋಡ್ಕೊರಿ, ಕಾಂಪೌಂಡ್ ಇಂಟ್ರೆಸ್ಟು, ಸಿಂಪಲ್ ಇಂಟ್ರೆಸ್ಟು, ಡಿವಿಸಿಬಲ್ ರೂಲ್ಸ್ ನೋಡ್ಕೊರಿ. ಅದೇ ರೀತಿ LCM HCF ಮೇಲೇನೂ ಒಂದು ಕ್ವಶನ್ ಬಂದದ್ದು ನೋಡಿರಿ. LCM ಮತ್ತು HCF ಮೇಲೆ 1 ಕ್ವಶನ್ ಬಂದದ. ಓಕೆ, ಅದೇ ರೀತಿ ಎವರೇಜ್ ಸರಾಸರಿ ಮೇಲೆ 2 ಕ್ವಶನ್ ಬಂದವ. ಅದು ಸ್ಟೂಡೆಂಟ್ಗಳ ಬಗ್ಗೆ. ಆಮೇಲೆ ಏನಪ್ಪ, ಮೊದಲ 12 ಸ್ಟೂಡೆಂಟ್ಸ್ ಅದರೊಳಗೆ 6, ಆಮೇಲೆ 7 ಎಕ್ಸ್ಟ್ರಾ ಇದ್ದವ್ರು ಕೇಳ್ಯಾರ. ಸೊ ಈ ರೀತಿ ಕ್ವಶನ್ಸ್ ಬಂದವ ಅಂತ ಹೇಳಿದರು. ಅದೇ ರೀತಿ ಟೈಮ್ ಆ್ಯಂಡ್ ವರ್ಕ್ ಮೇಲೆ 2 ಕ್ವಶನ್ ಬಂದವ. ಗೊತ್ತಾಯಿತು? ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಬೇಕು. ಟೈಮ್ ಆ್ಯಂಡ್ ವರ್ಕ್ ಯಾವ್ಯಾವ ಚಾಪ್ಟರ್ ಮೇಲೆ 2 ಕ್ವಶನ್ ಬಂದ ನೋಡಿರಿ. ಎವರೇಜು, ಟೈಮ್ ಆ್ಯಂಡ್ ವರ್ಕ್, ಆಮೇಲೆ ನೆಕ್ಸ್ಟ್ ಹಿಂದ್ಗಡೆ ಮತ್ತೆ ರಿಪೀಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿರಿ. ಅದೇ ರೀತಿ ಕ್ಷೇತ್ರಫಲ, ಇದು ಕ್ಷೇತ್ರ ಗಣಿತ ಅಂತಂದ್ರೆ ಮೆನ್ಸುಲೇಷನ್ ಮೇಲೆ ಇಲ್ಲಿ 1 ಕೇಳಿದಂಥ. ಅದು ಯಾವುದೋ ಒಂದು ರೇಷಿಯೋ ಕೊಟ್ಟು ಕೇಳಿದಂಥ, ಅನುಪಾತ ಕೊಟ್ಟು ಕೇಳಿದಂಥ. ಓಕೆ, ಅದೇ ರೀತಿ ಸಮಾನುಪಾತ, ಅನುಪಾತ ಮತ್ತು ಸಮಾನುಪಾತದ ಮೇಲೆ ಅಂದಂಗೆ, ಸಮಾನುಪಾತದ ಮೇಲೆ ಏನು ಕೊಟ್ಟಾನಂದ್ರೆ 1 ಕ್ವಶನ್ ಅಂದ್ರೆ ಯಾವುದ್ರ ಮೇಲೆ ಅಂತಂದ್ರೆ 4ನೇ ಅನುಪಾತ ಕಂಡು ಹಿಡೀರಿ ಅಂತ ಕೊಟ್ಟಿದ್ದಂತ. ಸೊ ಮ್ಯಾಥ್ಸ್ ಒಳಗೆ ಈ ರೀತಿ ಕ್ವಶನ್ಸ್ ಕೇಳ್ಯಾರಂತ ಟಾಪಿಕ್ಸಲ್ಲಿ. ಅದೇ ರೀತಿ ನೋಡಿರಿ, ಯಾವ್ಯಾವ ಟಾಪಿಕ್ ಮೇಲೆ 2 ಕ್ವಶನ್ ಕೇಳ್ಯಾರ, 3 ಕೇಳ್ಯಾರ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡಿವಿಸಿಬಲ್ ರೂಲ್ಸು, ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟು. ಅದೇ ರೀತಿ ಟೈಮ್ ಆ್ಯಂಡ್ ವರ್ಕ್ ಆಗುತ್ತೆ. ಟೈಮ್ ಆ್ಯಂಡ್ ವರ್ಕ್, ಆಮೇಲೆ ಎವರೇಜ್ ನೋಡ್ಕೋರಿ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಆಲ್ರೆಡಿ ಮೊದಲೇ ಹೇಳಿದ್ದು. ಈ ಶಿಫ್ಟ್ಗಳ ಕಳೆದಂತೆ ಜಾಸ್ತಿ ಕ್ವಶನ್ಸ್ ಬರ್ತಿರ್ತವೆ. ಓಕೆ, ಎಸ್. ಇಲ್ಲಿ ಸಮಾನುಪಾತ ಮತ್ತು ಕ್ಷೇತ್ರಗಣಿತ ಇಷ್ಟು ಕ್ವಶನ್ಸು ಮ್ಯಾಥ್ಸ್ ಮೇಲೆ ಬಂದಾವೆ. ನೀವು ರೀಸನಿಂಗ್ ಅಂತೂ ಹೇಳಬೇಡ, ಅಲ್ಲಿ ಮಿರರ್ ಇಮೇಜ್ ಈ ಥರ ಎಲ್ಲ ಮಾಡ್ತಾರೆ. ಮೇನ್ ನಿಮಗೆ ಗೊತ್ತಾಗಬೇಕಾಗಿದ್ದು ಮ್ಯಾಥ್ಸ್ ಮೇಲೆ ಯಾವ್ಯಾವ ಥರ ಎಷ್ಟು ಕ್ವಶನ್ ಬಂದಾವ ಅಂತೇಳಿ ಅದಕ್ಕೋಸ್ಕರ ಮಾಡಿದ್ದು. ಈ ಥರ ಕ್ವಶನ್ಸ್ ಬಂದವ. ಸೊ ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಪ್ರಿಪ್ರೇಷನ್ ಯಾವ ರೀತಿ ನೋಡ್ಕೋಬೇಕು, ಯಾವ ಚಾಪ್ಟರ್ ಮೇಲೆ ಮಾಡ್ಕೋಬೇಕು ನೋಡ್ಕೋರಿ. ಅದೇ ರೀತಿ ನೆಕ್ಸ್ಟ್ ನಾನು RPF ಸಿರೀಸನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಅದೇ ರೀತಿ ಗ್ರೂಪ್ ಡಿ ಕೂಡ ಮಾಡ್ತಾಯಿದ್ದೀನಿ.
ಆಮೇಲೆ ಅಗ್ನಿವೀರು, ಇವನ್ನೆಲ್ಲ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ವಿಡಿಯೋಸು ಯೂಸ್ ಆಗುವಂಗೆ. ಸೊ ಯೂಸ್ ತಗೋರಿ. ಓಕೆ, ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಲೈಕ್ ಮಾಡಿರಿ. ಓಕೆ, ಎನಿ ಕ್ವಶನ್ಸ್ ಇತ್ತಂದರೆ ನೀವು ಆಲ್ರೆಡಿ ಯಾವಾಗಲೇ ಹೇಳಿದ್ದು ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ. ಇದರ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ಅದರಲ್ಲಿ ಜಾಯಿನ್ ಆಗಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.